ಹೆಲೋ ಅಮ್ಮಂದಿರೇ, ಹೇಗಿದ್ದೀರಾ? ನಾನು ನಿಮ್ಮ ಆಶಾ. ಇವತ್ತು ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಏನು ಗೊತ್ತಾ? ಈ ಗರ್ಭಿಣಿಯರಲ್ಲಿ ಕಾಣುವಂತಹ ಸಣ್ಣ ಪುಟ್ಟ ತೊಂದರೆಗಳು, ಸಾಮಾನ್ಯ ತೊಂದರೆಗಳು ಮತ್ತು ಅವುಗಳಿಗೆ ಹೋಮ್ ರೆಮಿಡೀಸ್ ಅಥವಾ ಮನೆಯಲ್ಲೇ ಮಾಡುವಂತಹ ಉಪಾಯಗಳ ಬಗ್ಗೆ ಹೇಗೆ ನಿಯಂತ್ರಣ ಮಾಡಿಕೊಳ್ಳೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಕಾಮನ್ನಾಗಿ ಇನ್ ಜನರಲಾಗಿ ಎಲ್ಲರಲ್ಲೂ ಕಾಣಿಸುವಂಥದ್ದು ಏನಂತಂದರೆ ವಾಮಿಟಿಂಗ್, ನಾಸಿಯಾ, ಒಂದು ವಾಂತಿ ಬರೋ ಥರ ಆಗುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಅಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಸಿಕ್ನೆಸ್. ಇಂಥವರು ಇದಕ್ಕೆ ಉಪಾಯ ಏನಪ್ಪ ಅಂತಂದರೆ, ಖಾಲಿ ಹೊಟ್ಟೆಯಲ್ಲಿ ದಯವಿಟ್ಟು ಇರಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ರಸ್ಕ್ ಅಥವಾ ಟೋಸ್ಟ್ ಅಥವಾ ಬಿಸ್ಕಿಟ್, ಡ್ರೈ ಟೋಸ್ಟ್ ಈ ಥರದ್ದು ತಿನ್ನಬೇಕು. ನೀವು ಟೀ ಕುಡಿಯುವಂಥವರಾದರೆ ಶುಂಠಿ ಹಾಕಿದ ಚಹಾ ಕುಡೀರಿ. ಅಥವಾ ಶುಂಠಿಯ ಚೂರುಗಳನ್ನು, ನಿಮಗೆ ಹಾಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಚಿಕ್ಕ ಚೂರುಗಳ ಶುಂಠಿ ಚೂರನ್ನು ಬಾಯಲ್ಲಿಟ್ಕೊಂಡು ಸ್ವಲ್ಪ ಅಗಿರಿ. ಆಗ ನಿಮ್ಮದು ಈ ಬೆಳಗಿನ ವಾಕರಿಕೆ ಏನಿದೆ ಅದು ಕಡಿಮೆ ಆಗುತ್ತೆ. ಈ ಎರಡನೇದು ಕಾಣುವ ಏನಪ್ಪ ಅಂತಂದರೆ ಎದೆ ಉರಿಯೋದು, ಹಾರ್ಟ್ ಬರ್ನ್ ಏನಂತಾರೆ, ಎದೆಯಲ್ಲಿ ಉರಿದ ತಕ್ಷಣ ಅಂತ. ಇಂಥವರು ಆ ಥರ ಏನಾದರೂ ತೊಂದರೆ ಇದ್ದರೆ ನಿಮಗೆ ಒಂದೇ ಸಲ ಹೊಟ್ಟೆ ತುಂಬ ಊಟ ಮಾಡಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಿ. 2 ತಾಸಿಗೊಮ್ಮೆ ಸ್ವಲ್ಪ ಏನಾದರೂ ತಿಂತಾ ಇರಿ. ಆಮೇಲೆ ಊಟ ಮಾಡಿದ ತಕ್ಷಣ ಮಲಗಬೇಡಿ. ಇದು 2ನೇ ಟಿಪ್ಪು. 3ನೇದು ಕಾಮನ್ನಾಗಿ ಎಲ್ಲರೂ ಕಂಪ್ಲೇಂಟ್ ಮಾಡೋದು ಏನಪ್ಪ ಅಂತಂದರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಥವಾ ಟಾಯ್ಲೆಟ್ ಕ್ಲಿಯರಾಗಿ ಆಗಲ್ಲ. ಇಂಥವರು ಹೆಚ್ಚು ನೀರು ಕುಡೀರಿ ನಿಮ್ಮ ದೇಹಕ್ಕೆ. ಯಾಕಂದರೆ ನಮ್ಮದು ದೇಹದಲ್ಲಿ ಹಾರ್ಮೋನ್ ಚೇಂಜ್ ಏನಾಗುತ್ತೆ, ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಅಂತಿರುತ್ತೆ, ಅದು ಈ ನಮ್ಮ ಎಲ್ಲ ದೇಹದ ಅಂಗಗಳನ್ನು ರಿಲ್ಯಾಕ್ಸ್ ಮಾಡಿರೋ ಕಾರಣಕ್ಕಾಗಿ ಮಲಬದ್ಧತೆ ಆಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಕುಡೀರಿ. ಹಣ್ಣು, ತರಕಾರಿ, ನಾರಿನ ಅಂಶ ಇರುವಂತಹ ತರಕಾರಿಗಳನ್ನ ಸೇವಿಸಿ. ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಬೇಕು. ಸೊ ಇದೆಲ್ಲದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಮಲಬದ್ಧತೆ. ಪೂರ್ಣವಾಗಿ ಕಡಿಮೆ ಆಗಲ್ಲ, ಆದರೆ ಕಂಟ್ರೋಲಿಗೆ ಬರುತ್ತೆ, ಅಂದರೆ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಬೆನ್ನು ಸರಿಯಾಗಿ ಸುಮಾರಾಗಿ ಎಲ್ಲ ಗರ್ಭಿಣಿ ಮಹಿಳೆಯರಲ್ಲಿ, ಅದು ದಿನ ತುಂಬಿದ ಮಹಿಳೆಯರಲ್ಲಂತೂ ಕಾಮನ್. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಸರಿಯಾದ ಭಂಗಿಯೊಳಗೆ ಕೂತ್ಕೊಳ್ಬೇಕು. ಬೆನ್ನು ಸ್ಟ್ರೈಟ್ ಇಟ್ಕೊಂಡು, ಆದಷ್ಟು ಬೆನ್ನಿಗೆ ಸಪೋರ್ಟ್ ಇಟ್ಕೊಂಡು ಕೂತ್ಕೊಳ್ಬೇಕು. ಭಾರ ಎತ್ತಬಾರ್ದು. ಆಮೇಲೆ ಸ್ವಲ್ಪ ಬಿಸಿ ನೀರಿನ ಶಾಖ ತಗೊಂಡ್ರೆ ಕಡಿಮೆ ಆಗುತ್ತೆ ಅದು. ಆಮೇಲೆ ಕೆಲವೊಬ್ಬರಿಗೆ ಕಾಲುಗಳಲ್ಲಿ ಸೆಳೆತ ಅಥವಾ ಕ್ರ್ಯಾಂಪ್ಸ್ ಬರುತ್ತಲ್ಲ, ಅವರು ಕಾಲನ್ನು ಸ್ವಲ್ಪ ನಿಧಾನವಾಗಿ ಚಾಚಿ ಹಿಂಗೆ ಸ್ಟ್ರೈಟ್ ಮಾಡಿ ಕೆಳಗೆ ಮಾಡಬೇಕು. ಆಮೇಲೆ ಜಾಸ್ತಿ ನೀರು ಕುಡಿಬೇಕು. ಕ್ಯಾಲ್ಶಿಯಂ ಸಪ್ಲಿಮೆಂಟ್ ನಿಮಗೇನು ಕೊಟ್ಟಿರ್ತಾರೆ ಅದನ್ನ ತಗೊಳ್ಳೇಬೇಕು, ಅದನ್ನು ಬಿಡಬೇಡಿ. ಕಾಲಿನಲ್ಲಿ ಕೆಲವೊಬ್ಬರಿಗೆ ಊತ ಬರುತ್ತೆ. ಅದು ಏನಾದರೂ ನಿಮ್ಮ ದಿನಗಳು ತುಂಬಿದ ನಂತರ ಅಥವಾ ನಿಮಗೆ ಡೇಟ್ ಕೊಟ್ಟಿದ್ದು 1 ವಾರದ ಮುಂಚೆ ಎಲ್ಲ ಬಂದರೆ ಅದು ಫಿಸಿಯಾಲಜಿಕಲ್ ಎಡಿಮಾ ಅಂತಾರೆ ಅದಕ್ಕೆ. ಅದು ಸ್ವಲ್ಪ ಕಾಮನ್. ಆದರೆ ನಿಮ್ಮದು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ದಿವಸದಲ್ಲೇ ಊತ ಏನಾದರೂ ಕಂಡು ಬಂದರೆ ಡಾಕ್ಟ್ರಿಗೆ ದಯವಿಟ್ಟು ಭೇಟಿಯಾಗಿ. ಆಮೇಲೆ ಒಂದು ಮುಖ್ಯ ವಿಷಯ ಏನಪ್ಪ ಅಂತಂದರೆ, ತುಂಬ ಹೊಟ್ಟೆ ನೋವು ಬರೋದು, ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗಿದ್ರೆ, ನೀರು ಹೋಗ್ತಾ ಇದ್ದರೆ, ಮಗುವಿನ ಚಲನೆ ಕಡಿಮೆ ಆದರೆ, ಅಥವಾ ನಿಮಗೆ ತುಂಬ ತಲೆನೋವು, ಎಸ್ಪೆಷಲಿ ಮುಂದಿನ ಭಾಗದಲ್ಲಿ ತಲೆನೋವು ಅಥವಾ ದೃಷ್ಟಿ ಮಬ್ಬಾದರೆ ಆದಷ್ಟು ಬೇಗ ನೀವು ನಿಮ್ಮ ಡಾಕ್ಟ್ರನ್ನ ಕಾಣಬೇಕು. ಈ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾದರೆ, ನಿಮಗನ್ಸಿದ್ರೆ ಚೆನ್ನಾಗಿದೆ ಮಾಹಿತಿ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಷ್ಟು ಮಾಹಿತಿಗಳಿಗಾಗಿ ನನ್ನ ಫಾಲೋ ಮಾಡಿ. ಬಾಯ್.